ಸರ್ಕಾರ ವರ್ಸಸ್ ಗುತ್ತಿಗೆದಾರರ ಸಂಘ ಒಂದು ಸಂಘರ್ಷ ಈಗಲ್ಲ, ಹಿಂದೆಯಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ. ಮಾರ್ಚ್ 5ನೇ ತಾರೀಕು ಬೃಹತ್ ಪ್ರತಿಭಟನೆಯನ್ನ ಮಾಡಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು ವಾರ ಕೆಲಸ ನಿಲ್ಲಿಸಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗುತ್ತಿಗೆದಾರರಿಗೆ 38,000 ಕೋಟಿ ಬಾಕಿ ಇದೆ. ರಾಹುಲ್ ಗಾಂಧಿಗೆ ಪತ್ರ ಬರೆಯಲು ಕೂಡ ಮುಂದಾಗಿದ್ದೀವಿ ಅಂತಿದ್ದಾರೆ. ಮಾರ್ಚ್ ಒಳಗಡೆಗೆ ಹಣ ಬಿಡುಗಡೆ ಮಾಡದಿದ್ರೆ ರಾಜ್ಯಪಾಲರಿಗೂ ಕೂಡ ಪತ್ರವನ್ನ ಬರೀತೀವಿ ಅಂತ ಇದ್ದಾರೆ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೌರವಾಧ್ಯಕ್ಷ ಜಗನ್ನಾಥ್ ಅವರು ಕೂಡ ಮಾತನಾಡಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಿದ್ದು 40% ಅಂತ ಹೇಳಿ, ಏನ್ರಿ ಇವರಿಗೆ ಹಿಂಗೆ ಅಂತೆಲ್ಲ ಮಾತನಾಡ್ತಾ ಇದ್ರು. ಪೋಸ್ಟರ್ ಅಭಿಯಾನವನ್ನೆಲ್ಲ ಮಾಡಿದ್ರು. ಆದ್ರೆ ಇಲ್ಲಿ ಬಾಕಿ ಉಳಿಸ್ಕೊಂಡಿರುವಂತದ್ದು 38,000 ಕೋಟಿ. ಯಾಕೆ ಗೊತ್ತಾ? ಕಾಸೇ ಇಲ್ಲ. ಎಲ್ಲ ಕಾಸು ಗ್ಯಾರಂಟಿ. ಹಾಗಾಗಿ ಅಭಿವೃದ್ಧಿ ಕೋಥ ಅಭಿವೃದ್ಧಿ ಇಲ್ಲ, ಗುತ್ತಿಗೆದಾರಿಗೆ ದುಡ್ಡು ಇಲ್ಲ, ರೋಡು ಇಲ್ಲ, ಮೇಂಟೆನೆನ್ಸು ಇಲ್ಲ, ಬಾಯ್ ಬಡ್ಕೊಳ್ಬೇಕು. ಆರೋಪ ಏನು ಆಗಿದ್ದಾಗ ಸರ್ಕಾರದಿಂದ 37,370 ಕೋಟಿ ಬಾಕಿ ಇರೋದು. ನಮ್ಮ ಗೌರವಾಧ್ಯಕ್ಷರು ಗುಲ್ಬರ್ಗದವರಾಗಿ ಇರೋದ್ರಿಂದ ಶೇಖ್ಜಿ ಅವರು ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ನಾವು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಭೇಟಿ ಮಾಡುವಂಥ ಕೆಲಸ ಮಾಡ್ತೀವಿ. ಅದಕ್ಕಿಂತ ಮುಖ್ಯವಾಗಿ ಈ ನಾವೇನಾಗುತ್ತೆ 5/3 ನಾವು ಏನಾದ್ರು ಇದಾಗಲಿಲ್ಲ ಅಂದರೆ ನಾವು ಡೈರೆಕ್ಟಾಗಿ ನಾವು ಗವರ್ನರ್ಗೆ ಅವ್ರಿಗೂ ಸಹ ಇವತ್ತು ಅಪಾಯಿಂಟ್ಮೆಂಟ್ ತೊಗೊಳೋದಕ್ಕೆ ನಮ್ಮ ಕಾರ್ಯಾಧ್ಯಕ್ಷರು ದಿನೇಶ್ ಅವರಿಗೆ ನಾವು ವಹಿಸಿದ್ದೀವಿ. ಅವರು ಸಹ ಅಪಾಯಿಂಟ್ಮೆಂಟ್ ತೊಗೊತಾರೆ. ಅವ್ರನ್ನೂ ಭೇಟಿ ಮಾಡಿ ಇದು ಮಾಡ್ತೀವಿ. ನಾವು ಯಾಕೆ ಹೇಳ್ತೀವಿ ಅಂದರೆ ನಮ್ಮನ್ನು ಕೆಣಕಕ್ಕೆ ಹೋಗಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಿಮ್ಗೆಲ್ರಿಗೂ ನಾನು ಮನವಿ ಮಾಡ್ಕೊಂಡಿದ್ದೀನಿ ಅಂದರೆ ಕಾಂಟ್ರಾಕ್ಟ್ರುಗಳು ಪ್ರಾಮಾಣಿಕವಾಗಿದ್ದಾರೆ. ನಮ್ಮ ದುಡ್ಡು, ನಮ್ಮ ಒಡವೆ, ನಮ್ಮ ವಸ್ತ್ರ, ನಮ್ಮ ಶ್ರಮ. ನಿಮಗೆ ಒಳ್ಳೆ ಹೆಸರು ಬರಬೇಕಂದ್ರೆ ಕಾಂಟ್ರಾಕ್ಟ್ರುಗಳಿಂದನೇ. ನಿಮ್ಗೆ ಒಳ್ಳೆ ಏನಾದ್ರು ನಿಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಕೆಲಸಗಳು ಆಗಬೇಕು ಅಂದರೆ ಕಾಂಟ್ರಾಕ್ಟ್ರುಗಳಿಂದನೇ. ನಾವು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ನಮ್ಮ ದುಡ್ಡು ನಮಗೆ ಕೊಡಿ ಸ್ವಾಮಿ. ಇಷ್ಟು ಬಿಟ್ಟುಬಿಟ್ರೆ ನಾವು ನಿಮ್ಮ ಮುಂದೆ ಏನೂ ಕೇಳೋದಿಲ್ಲ. ಬೇರೆ ವ್ಯವಸ್ಥೆಗಳೆಲ್ಲ ಇರ್ತವೆ, ಅದು ಸಹ ಅಷ್ಟೇ. ಎಲ್ಲದಕ್ಕಿಂತ ಹಿಂದೆ ಅಂದರೆ ಪರ್ಸೆಂಟೇಜ್ ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಪರ್ಸೆಂಟೇಜು ಅಂತಂದೇಳಿ ಹೋಗಬೇಡಿ. ನಮ್ಮಲ್ಲಿ ಇರ್ತಕ್ಕಂಥವು ಬೇರೆ ಇದಕ್ಕಿಂತ ಜಾಸ್ತಿ ಆಗಿದೆ ಈ ಒಂದು ಸರ್ಕಾರದಲ್ಲಿ. ಅದೇನಿಲ್ಲ ಅಂತಲ್ಲ, ಯಾಕಂದ್ರೆ ಅದನ್ನು ನಾವು ನಿಮ್ಮಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಯಾಕೆ ಏನು ಅಂತಂದೇಳಿ ಬ್ರೇಕಪ್ ಕೇಳಬೇಡಿ. ಯಾಕೆಂದರೆ ನಾವು ಹೇಳಿದ್ವಲ್ಲ, ನಮ್ಮ ಹಿಂದೆ 1.5 ಲಕ್ಷ ಜನ ನಮ್ಮ ಹಿಂದೆ ಪಾಪ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ. ಈ ಪರಿಸ್ಥಿತಿಗೆ ಸರ್ಕಾರ ಯಾಕೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು ಜನಸಾಮಾನ್ಯರು. ಈಗೆಲ್ಲ ಗುತ್ತಿಗೆದಾರರು ಕೇಳ್ತಾ ಇರುವಂಥ ಪರಿಸ್ಥಿತಿಗಳೇನು? ದುಡ್ಡು ಕೊಡಿ ಅಂತೇಳಿ. ಅವರೇನು ಹಾಗೆ ಕೇಳ್ತಾ ಇಲ್ಲ. ಸಾಲ ಮಾಡಿರ್ತಾರೆ, ಅದನ್ನು ತಂದು ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿರ್ತಾರೆ, ಅದನ್ನು ದುಡ್ಡು ಕೊಡಿ ಅಂತಾರೆ. ಪಾಪ ಅವರೊಂದಿಷ್ಟೆಲ್ಲೋ ಸಾಲ ಮಾಡ್ಕೊಂಡಿರ್ತಾರೆ, ಪರ್ಸೆಂಟೇಜ್ ಲೆಕ್ಕದಲ್ಲಿ ತೊಗೊಂಬಂದಿರ್ತಾರೆ, ಸರ್ಕಾರ ದುಡ್ಡು ಬಿಡುಗಡೆ ಮಾಡುತ್ತೆ ಅಂತೇಳಿ. ಹೆಂಗೆ ಬದುಕಬೇಕು ಅವರು? ಇದೇ ಮಾತನ್ನ ಕಾಂಗ್ರೆಸ್ ಆಡಿತ್ತು.